ಎಪಿಸೋಡ್ನ ಸ್ಟಾರ್ಟಿಂಗ್ನಲ್ಲಿ ನಾವು ಈ ಡ್ರಾಮಾದ ಫೀಮೇಲ್ ಲೀಡ್ ತಕ್ ದೋ ಕ್ಯೂಂಗ್ನ ನೋಡ್ತೇವೆ. ಡಾಕ್ಟರ್ ಅವಳಿಗೆ ಬ್ರೈನ್ ಟ್ಯೂಮರ್ ಇದೆ ಮತ್ತೆ ಸರ್ಜರಿ ಮಾಡಲಿಕ್ಕೆ 1 ವೀಕ್ನ ಟೈಮ್ ಹಿಡಿಯುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ದೋ ಕ್ಯೂಂಗ್ ಅವಳು ಆಫೀಸ್ನಿಂದ 1 ವಾರ ರಜೆ ತಗೊಳಕ್ಕಾಗಲ್ಲ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಡಾಕ್ಟರ್ ದೋ ಕ್ಯೂಂಗ್ಗೆ ಸರ್ಜರಿ ಮಾಡ್ಕೋ ಅಂತ ಒತ್ತಾಯ ಮಾಡ್ತಾರೆ. ಮತ್ತೆ ಸರ್ಜರಿ ಮಾಡಿಸ್ಕೊಂಡ್ರೆ ಅವಳು 1 ವರ್ಷದ ಮಟ್ಟಿಗೆ ಜೀವಂತ ಇರ್ತಾಳೆ, ಇಲ್ಲ ಅಂದ್ರೆ 3 ತಿಂಗಳಲ್ಲೇ ಸತ್ತೋಗ್ತಾಳೆ ಅಂತ ಹೇಳ್ತಾರೆ. ಸರ್ಜರಿ ಸ್ವಲ್ಪ ರಿಸ್ಕಿ ಇದೆ ಮತ್ತೆ ಸರ್ಜರಿ ನಂತರನೂ ಅವಳು ನಾರ್ಮಲ್ ಆಗಿ ಇರೋಕೆ ಆಗಲ್ಲ ಅಂತಾನು ಹೇಳ್ತಾರೆ. ಇದನ್ನ ಕೇಳಿ ದೋ ಕ್ಯೂಂಗ್ಗೆ ಬೇಜಾರಾಗುತ್ತೆ. ಆದ್ರೂ ಅವಳು ಸ್ಮೈಲ್ ಮಾಡ್ತಾ ಡಾಕ್ಟರ್ಗೆ ಯೂನಿಟ್ ಪ್ಲಾನಿಂಗ್ ರಿಪೋರ್ಟ್ ಕೊಡ್ತಾಳೆ ಮತ್ತೆ ಹೇಳ್ತಾಳೆ, ನನಗೆ ಗೊತ್ತು ನೀವು ಬ್ಯುಸಿ ಆಗಿರ್ತೀರಾ ಅಂತ, ಆದ್ರೆ ನೆಕ್ಸ್ಟ್ ಎಪಿಸೋಡ್ನ ಬೇಗ ಕಳಿಸಿ. ಇದನ್ನ ಕೇಳಿ ನಮಗೆ ಗೊತ್ತಾಗುತ್ತೆ ಡಾಕ್ಟರ್ ಒಬ್ಬ ರೈಟರ್ ಕೂಡ ಮತ್ತೆ ದೋ ಕ್ಯೂಂಗ್ ಒಬ್ಳು ಎಡಿಟರ್ ಅಂತ. ನಂತರ ದೋ ಕ್ಯೂಂಗ್ ಅವಳ ಕಾಯಿಲೆ ಬಗ್ಗೆ ಯೋಚಿಸ್ತಾ ಬರ್ಬೇಕಾದ್ರೆ ಅವಳು ಒಬ್ನಿಗೆ ಡಿಕ್ಕಿ ಹೊಡಿತಾಳೆ. ಮತ್ತೆ ಇಲ್ಲಿ ನಮಗೆ ಈ ಡ್ರಾಮಾದ ಮೇಲ್ ಲೀಡ್ ಮಾಂಗ್ ಮ್ಯೂಲ್ನ